ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಮ್ಮ ಮತ್ತೊಂದು ವೀಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವಾಗ 8 ಗಂಟೆ ಆಯಿತು. ರಾಯಚೂರಲ್ಲಿದ್ದೀವಿ ನಾವು. ಇಂಡಿಯನ್ ಆಯಿಲ್ ಬಂಕಲ್ಲಿ ಡೀಸೆಲ್ ಹಾಕಬೇಕು. ಡೀಸೆಲ್ ಹಾಕ್ಬಿಟ್ಟು ಇಲ್ಲೇ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಡ್ತೀವಿ ಇಲ್ಲಿಂದ. ಫಸ್ಟು ಡೀಸೆಲ್ ಹಾಕೋಣ ಬನ್ನಿ. ಜೀರೋ ಮಾಡಿದ್ರು ತೋರಿಸ್ಬಿಟ್ಟು ಹಾಕು. ಹಾಂ, ಫುಲ್ ಟ್ಯಾಂಕ್ ಆಯಿತು. 209 ಲೀಟ್ರು 13 ಪಾಯಿಂಟ್ ಫುಲ್ ಆಯಿತು. ಅಮೌಂಟ್ ಬಂದು 18,369 ರೂಪಾಯಿ 97 ಪೈಸೆ. ಡೆನ್ಸಿಟಿ 844 ಇದೆ. ರೇಟ್ ಬಂದು ರಾಯಚೂರಲ್ಲಿ 87 ರೂಪಾಯಿ 84 ಪೈಸೆ ಇದೆ ಸ್ನೇಹಿತರೆ. 667 ಕಿಲೋಮೀಟ್ರ್ ಓಡೈತೆ. ಲೀಟ್ರು ಬಂದು 209.13 3.2 ಮೈಲೇಜ್ ಬಂದೈತೆ. ಬಳ್ಳಾರಿಯಿಂದ ಸಿನ್ನೂರು ತನಕ ರೋಡ್ ಸರಿ ಇರಲಿಲ್ಲ, ಅದರಿಂದ ಒಂದು 15ರಿಂದ 20 ಲೀಟ್ರು ಅಲ್ಲೇ ಜಾಸ್ತಿ ಹೋಗೈತೆ. ಟಾಪ್ ಆ್ಯಂಡ್ ಟಾಪ್ ಹೈವೇಗೆ ಬಂದಿದ್ರೆ 3.4 3.5 ತನಕ ಬಂದಿರೋದು ಮೈಲೇಜು. ಕರ್ನಾಟಕಕ್ಕೆ ಗುಡ್ ಬೈ ಹೇಳ್ಬಿಟ್ಟು ಆಂಧ್ರಾಗ ವೆಲ್ಕಮ್ ಮಾಡೋ ಸಮಯ ಬಂತು. ಕರ್ನಾಟಕ ಎಂಡ್ ಇಲ್ಗೆ ಈ ಬ್ರಿಡ್ಜ್ಗೆ. ಇದು ಕರ್ನಾಟಕ ಲಾಸ್ಟ್ ಇಲ್ಗೆ ಈ ಬ್ರಿಡ್ಜ್ ಇಂದ ಆ ಕಡೆಗೆ ತೆಲಂಗಾಣ, ಈಗ ಬ್ರಿಡ್ಜ್ ಇಂದ ಈ ಕಡೆ ನಾವಿವಾಗ ಕರ್ನಾಟಕದಿಂದ ಆಂಧ್ರಾಗ ಎಂಟ್ರಿ ಆಗಿದ್ದೀವಿ. ಈ ಬ್ರಿಡ್ಜ್ ನೋಡಿದ್ರೆ ಭಯವಾಗುತ್ತೆ. ಹೆಂಗಿದೆ ನೋಡಿ, ಪಕ್ಕದಾಗ ಹೊಸದಾಗಿ ಬ್ರಿಡ್ಜ್ ಮಾಡ್ತಾ ಇದಾರೆ. ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಮೊನ್ನೆ ಒಂದು ವಾರ 15 ದಿವಸ ಬಂದ್ ಮಾಡಿದ್ರು ಅಂತ ಹೇಳ್ತಿದ್ರು ಕಣ್ಲ ನನ್ನ ಫ್ರೆಂಡ್ ಎಲ್ಲ. ನಾಗನೇ ಹೇಳಿದಿತ್ ಕಣ ನನ್ಗೆ. ಅಂಜಿ ಅಣ್ಣನ ಯಾರ ನನ್ನ ಫ್ರೆಂಡ್ ಹೋಗವ್ರಣ ಬಿಡ್ತಾ ಇಲ್ಲ ಅಂತ ಹೇಳಿ ನಾನು ಇನ್ನು ಓ ಟ್ರಿಪ್ ಅದಕ್ಕೆ ಹಂಗಾಸಿ ಬಂದ್ಬಿಟ್ಟೆ ನಾನು. ಹಾ, ತೆಲಂಗಾಣಗೆ ವೆಲ್ಕಮ್ ಮಾಡೋಣ. RTO ಬಾರ್ಡ್ರ್ ಬಂತು, ಹೋಗಿ ಬರಬೇಕು. RTOಗೆ ಹೋಗಿ ಬಂದೆ. ಅವ್ನು ಬಾಯೊಳಿಕೆ 300 ರೂಪಾಯಿ ಹಾಕಿ ಬಂದಿದ್ದಾಯ್ತು. ಸ್ನೇಹಿತರೆ, 10 ಗಂಟೆ ಆಯಿತು ಟೈಮು. ನಮ್ಮ ರಾಜ ಟಿಫನ್ ಮಾಡೋಣ ಅಂತ ಹೇಳಿ ನಿಲ್ಸಿದ್ದಾನೆ. ಟಿಫನ್ ಮಾಡಬೇಕೀಗ. ಇಡ್ಲಿ ತೊಗೊಂಡಿದ್ದೀನಿ ಟಿಫನ್ಗೆ. ಇಡ್ಲಿ ತೊಗೊಂಡು ಆಮೇಲೆ ಬೇರೆ ರಾಜ ಏನೇ ಆದ್ರೂ ನಮ್ಮ ಬೆಂಗಳೂರು ಥರ ಟಿಫನ್ ಎಲ್ಲೂ ಬರಲ್ಲ ಕಣ್ಣ, ನಮ್ಮ ಕರ್ನಾಟಕ ಥರ. ನಮ್ಮ ಕಡೆ ಇಡ್ಲಿ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಇಡ್ಲಿ ಹೆಂಗಿದಾವೆ. ದೋಸೆನೂ ಅಷ್ಟೇ, ಅದೇನು ಹಿಟ್ಟು ರುಬ್ತಾರಪ್ಪ ಇವರು. ಜೋಳದ ಅದು ದೋಸೆ. ಅಕ್ಕಿದು ಎಷ್ಟು ಚೆನ್ನಾಗಿರ್ತವೆ. ಬೆಳಗ್ಗೆ 10 ಗಂಟೆಗೆ ಟಿಫನ್ ಮಾಡ್ಕೊಂಡು ಬಿಟ್ಟವರು. ಇವಾಗ 1 ಗಂಟೆ ಆಯಿತು ಟೈಮು. ಹೈದರಾಬಾದ್ ರಿಂಗ್ ರೋಡ್, ನೆಹರು ಔಟರ್ ರಿಂಗ್ ರೋಡಲ್ಲಿ ಬಂದಿದ್ದೀವಿ. ಹೈದರಾಬಾದ್ ರಿಂಗ್ ರೋಡ್ ಇಂದ ಎಕ್ಸಿಟ್ ನಂಬರ್ 6 ಅಲ್ಲಿ ಎಕ್ಸಿಟ್ ಆಗ್ತಾ ಇದ್ದೀನಿ ನಾಗ್ಪುರ್ ರೋಡ್ಗೆ. ಈ ಲಾರಿ ಡ್ರೈವರ್ಗಳಿಗೆ ಟೈಮ್ ಸರಿಯಾಗಿ ನಿದ್ದೆ ಇರಲ್ಲ, ಟೈಮ್ ಸರಿಯಾಗಿ ಊಟ ಇರಲ್ಲ. ನೋಡಿ 4 ಗಂಟೆ ಆಯ್ತು. 4 ಗಂಟೆಗೆ ಊಟ ಮಾಡಕ್ ಹೋಗ್ತಾ ಇದೀವಿ. ನಾ ಏಮುಂದನ వెజ్ పప్పు సరే రైస్ ఏనా 2 ತೂಫ್ರಾನ್ ಹತ್ರ ಊಟ ಮಾಡ್ಕೊಂಡು ಬಂದ್ವಿ, ಹೊರಡ್ತಾ ಇದ್ದೀವಿ. ಇವಾಗ ತೂಫ್ರಾನ್ ಹತ್ರ ಇದ್ದೀವಿ.
4 ಗಂಟೆ ಆಯಿತು ಟೈಮು, 7:30 ಆಯಿತು ಟೈಮು. ಆರ್ಮೂರ್ ಬಂಕಲ್ಲಿ ಬಂದಿದ್ದೀವಿ. ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ನಮ್ಮ ರಾಜ ಗ್ಲಾಸ್ ತೊಳಿತಾ ಇದ್ದಾನೆ. ನಾನು ಒಳಗಡೆಯಿಂದ ಪೇಪರ್ ಹಾಕ್ಬಿಟ್ಟು ಒರೆಸ್ತೀನಿ, ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಕೂಲಿನ ಹಾಕ್ಬಿಟ್ಟು. ಆರ್ಮೂರ್ ಬಂಕಿಂದ ಗ್ಲಾಸ್ ತೊಳ್ಕೊಂಡು ಹೊರಡ್ತಾ ಇದ್ದೀವಿ ಟೀ ಕುಡ್ಕೊಂಡು. ಇವಾಗ ನಮ್ಮ ರಾಜು ಬಾಯ್ದು ಡ್ರೈವಿಂಗು. ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಓಡಿಸ್ಕೊಡೋ ರಾಜ. ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಟೈಮು 9 ಗಂಟೆ ಆಯಿತು. ಊಟ ಮಾಡ್ಕೊಂಡು ಹೊರಡ್ಬೇಕು ಇಲ್ಲಿಂದ, ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಇದ್ರೆ ಅಂಡಾ ಬುರ್ಜಿ ರೊಟ್ಟಿ ಹೇಳಿದ್ವಿ, ತಗೊಂಬಂದು ಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿ ನೋಡೋಣ ಊಟ ಮಾಡಿ ಹೇಗಿದೆ ಅಂತ ಹೇಳಿ. ಊಟ ಮಾಡ್ಕೊಂಡು ಬಂದ್ವಿ, ಹೊರಡ್ತಾ ಇದ್ದೀವಿ. ಊಟ ಮಾಡ್ಕೊಂಡು ಇವಾಗ 10 ಗಂಟೆ ಆಯಿತು ಟೈಮು. ಇಲ್ಲಿಂದ ಆದಿಲಾಬಾದ್ ಇನ್ನ ಒಂದು 100 ಕಿಲೋಮೀಟ್ರ್ ಇದೆ. ಊಟ ಮಾಡ್ಕೊಂಡ್ ಬಂದ್ವಿ. ನಾನು ಮಲಗ್ತಾ ಇದ್ದೀನಿ. ನಮ್ಮ ರಾಜ ಓಡಿಸ್ತಾನಂತೆ ನಿದ್ರೆ ಬರೋ ತನಕ. ರಾಜಾ, ನಿದ್ರೆ ಬಂದ್ರೆ ನನ್ಗೆ ಎದ್ದಾಳ್ಸು, ನಿದ್ರೆ ಗಣ್ಣಲ್ಲಿ ಗಾಡಿ ಓಡಿಸ್ಬೇಡ. ಎಷ್ಟೊತ್ತನ ಆಗಿರ್ಲಿ ನನ್ಗೆ ಎದ್ದಾಳ್ಸು, ನಾನು ಎದ್ದಾಳ್ತೀನಿ. ಟೈಮ್ 3:30 ಆಗಿದೆ. 3:30 ತನಕ ಅವನು ರಾಜನೇ ಗಾಡಿ ಓಡಿಸ್ತಾ. ಇವಾಗ ಅವನಿಗೆ ನಿದ್ದೆ ಬರುತ್ತಂತೆ, ನಾನು ಓಡಿಸ್ಬೇಕು. ಅದಕ್ಕೆ ಟೀ ಕುಡಿಯೋಣ ಅಂತ ಹೋಗ್ತಾ ಇದ್ದೀನಿ. ಟೀ ಕುಡ್ಕೊಂಡ್ ಬಂದೆ, ಹೊರಡ್ತಾ ಇದ್ದೀನಿ. ಇವಾಗ ನಾಗ್ಪುರ್ ಟೋಲ್ ಹತ್ರ ಇದ್ದೀನಿ. ನಾಗ್ಪುರ್ ಬೈಪಾಸಲ್ಲಿ ಫಸ್ಟ್ನೇ ಟೋಲ್ ಹತ್ರ ಇದ್ದೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸು. 4:50 ಆಗ್ಬಿಟ್ಟಿದೆ ಟೈಮು. ಇವಾಗ ಮನ್ಸರ್ ಬಾರ್ಡ್ರ್ ಇಲ್ಲಿಂದ 10 ಕಿಲೋಮೀಟ್ರ್ ಇದೆ, ಮಹಾರಾಷ್ಟ್ರ ಬಾರ್ಡ್ರು. ಇಲ್ಲಿ ಡೀಸೆಲ್ ಹಾಕ್ಕೊತೀನಿ, ಯಾಕಂದರೆ ಇಲ್ಲಿಂದ UPಗೆ ಹೋಗಲ್ಲ. ಮುಂದೆ ಎಲ್ಲ ರೇಟ್ ಜಾಸ್ತಿ ಅಲ್ವಾ. ರಾಯಚೂರಲ್ಲಿ ಫುಲ್ ಮಾಡಿ ಇದು 806 ಕಿಲೋಮೀಟ್ರ್ ಓಡಿದೆ ಗಾಡಿ. ಹಾಗಾಗಿ ಇಲ್ಲಿ ಒಂದು 15,000ಕ್ಕೆ ಡೀಸೆಲ್ ಹಾಕ್ಕೊಂಡ್ಬಿಟ್ರೆ ಸೀದಾ UPಗೆ ಹೋಗುತ್ತೆ. UPನಲ್ಲಿ ರೇಟ್ ಕಡಿಮೆ ಇರುತ್ತೆ, ಅಲ್ಲಿ ಫುಲ್ ಮಾಡ್ಬೋದು. ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹೋಗೋಕ್ಕೆ ಹಾಕ್ಕೊತೀನಿ ಅಷ್ಟೇ ಇಲ್ಲಿಂದ ಡೀಸೆಲ್ಲು. ಫ್ರೆಂಡ್ಸ್, ಇದು ನಮ್ಮದು ಪರ್ಮನೆಂಟ್ ಬಂಕು. ಇದು ಡೀಸೆಲ್ ಹಾಕೋದು ಈ ಲೈನಲ್ಲಿ ಹೋದರೆ. ಇದು ಕೋಕೋ ಔಟ್ಲೆಟ್ಟು, ಕಂಪನಿ ಓನ್ಡ್, ಕಂಪನಿ ಆಪ್ರೇಟೆಡ್ ಔಟ್ಲೆಟ್ಟು. 0 ಆಗಿದೆ. ದಿಗಾಕೆ ಡಾಲೋ ಭಯ್ಯ, ಡಾಲ್. 15,206 ರೂಪಾಯಿ 84 ಪೈಸೆಗೆ ಹಾಕಿದ್ದೀನಿ. 163 ರೂಪಾಯಿ, 163.62 ಲೀಟ್ರ್ ಬಂದಿದೆ. ಡೆನ್ಸಿಟಿ 819.3 ಇದೆ. ರೇಟ್ ಬಂದುಬಿಟ್ಟು ಮಹಾರಾಷ್ಟ್ರದಲ್ಲಿ 92 ರೂಪಾಯಿ 94 ಪೈಸೆ ಇದೆ. OTP ಕೊಟ್ಬಿಟ್ಟು ಪೇಮೆಂಟ್ ಮಾಡಿದೆ. ಇಲ್ಲೇ ಬಾತ್ರೂಮ್ ಎಲ್ಲ ವ್ಯವಸ್ಥೆ ಇದೆ. ಕಂಪ್ನಿ ಔಟ್ಲೆಟು ಚೆನ್ನಾಗಿದೆ. ವಾಶ್ರೂಮ್ ಎಲ್ಲ ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದುಬಿಟ್ಟು ಇಲ್ಲಿಂದ ಹೊರಡ್ತೀನಿ. ಬಾರ್ಡ್ರ್ 10 ಕಿಲೋಮೀಟ್ರ್ ಇದೆ ಇಲ್ಲಿಂದ, ಮಹಾರಾಷ್ಟ್ರ ಬಾರ್ಡ್ರು, ಮನ್ಸರ್ ಬಾರ್ಡ್ರು, ಔಟ್ ಬಾರ್ಡ್ರು. ನಾವು ನೋಡಿ, ಇದು ಕಂಪ್ನಿ ಔಟ್ಲೆಟ್ಗಳಲ್ಲಿ ಸ್ನಾನ ಮಾಡೋಕ್ಕೆ ಡ್ರೈವರ್ಗಳಿಗೆಲ್ಲ ವ್ಯವಸ್ಥೆ ಚೆನ್ನಾಗಿರುತ್ತೆ. ಕಂಪ್ನಿ ಔಟ್ಲೆಟಲ್ಲಿ, ಕೋಕೋ ಔಟ್ಲೆಟಲ್ಲಿ ಎಲ್ಲ ಕಡೆ ಎಲ್ಲ ಬಂಕಲ್ಲೂ ಕಂಪ್ನಿ ಔಟ್ಲೆಟಲ್ಲಿ ಈ ಥರ ಫೆಸಿಲಿಟಿ ಇರುತ್ತೆ. ವಾಶ್ರೂಮು, ಸ್ನಾನ ಮಾಡೋಕ್ಕೆ, ಪ್ರತಿಯೊಂದಕ್ಕೂ. ಟೈರ್ ಚೆಕ್ ಮಾಡೋಣ. ಮಹಾರಾಷ್ಟ್ರ ಬಾರ್ಡ್ರ್, ಎಕ್ಸಿಟ್ ಬಾರ್ಡ್ರ್, ಮನ್ಸರ್ ಬಾರ್ಡ್ರ್ ಬಂದೆ. ಫ್ರೀ ಇದೆ ಇವತ್ತು, ಗಾಡಿಗಳೇ ಇಲ್ಲ, ಫುಲ್ ಫ್ರೀ ಇದೆ. ಚಳಿ ಇರೋದ್ರಿಂದ ಡ್ರೈವರ್ಗಳೆಲ್ಲ ನಿಲ್ಸಿ ಮಲಗ್ಬಿಟ್ಟವ್ರೆ, ರೋಡ್ ಕಾಣಲ್ಲ ಅಂತ ಹೇಳ್ಬಿಟ್ಟು. ಫಾಗ್ ಬೀಳ್ತತ್ತಲ್ಲ ಅದರಿಂದ ಯಾವಾಗಲೂ ಜಾಮ್ ಇರೋದು. ಬಂದಾಗೆಲ್ಲ ಅರ್ಧ ಗಂಟೆ 1 ಗಂಟೆ ಆಗೋದು. ಫುಲ್ ಫ್ರೀ ಇದೆ ಬಾರ್ಡ್ರ್. 10 ನಿಮಿಷದಲ್ಲಿ ಕಾಟ ಮಾಡಿಸ್ಕೊಂಡು ಬಾರ್ಡ್ರ್ ಪಾಸ್ ಮಾಡ್ಕೊಂಡು ಬಂದೆ.
ಯಾವಾಗ 700 ರೂಪಾಯಿ ತಗೊಳ್ಳೋನು 15ನೇ ತಾರೀಕು ಒಳಗಡೆ ಬಂದ್ರೆ ಇದೊಂದು ಗೋಳು 900 ಕೊಡ್ಬೇಕಂತೆ ಇವನ್ಗೆ. ಏನ್ ಮಾಡೋದು, 900 ರೂಪಾಯಿ ತಗೊಂಡಿದ್ದಾನೆ ಲಂಚ. ಒಂದು ಬಾರ್ಡ್ರಲ್ಲಿ 900 ಅಂದ್ರೆ ಹೆಂಗೆ? ಆ ಕಡೆ ಬಾರ್ಡ್ರೆ ಪರವಾಗಿಲ್ಲ 500 ರೂಪಾಯಿ ತಗೊಂತಾರೆ. ಎಕ್ಸಿಟ್ ಬಾರ್ಡ್ರು, ಇನ್ನು ಬಾರ್ಡ್ರು ಬರ್ಬೇಕಾದ್ರೆ 500 ತಗೊಂಡ, ಇವನು 900 ತಗೊಂಡಿದ್ದಾನೆ ಈಗ. ಸ್ನೇಹಿತರೆ, ಟೈಮ್ 6:30 ಆಗಿದೆ ಈಗ. ನೋಡಿ ಆದ್ರೂ ಎಷ್ಟು ಕತ್ಲೆ ಇದೆ, ಇನ್ನು ಬೆಳಕೆ ಆಗಿಲ್ಲ, ಕತ್ಲೆ ಇದೆ. ಈಗ ಮಹಾರಾಷ್ಟ್ರ ಗುಡ್ ಬೈ ಹೇಳ್ಬಿಟ್ಟು ಮಧ್ಯಪ್ರದೇಶ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ವೆಲ್ಕಮ್ ಮಾಡೋಣ ಮಧ್ಯಪ್ರದೇಶ್ನ. ಅಟ್ ಪ್ರೆಸೆಂಟ್ ಮಧ್ಯಪ್ರದೇಶ್ ಎಂಟ್ರಿ ಆಗಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಮುಂದಿನ ಜರ್ನಿ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.